ನನ್ನ ಸಹೋದರಾದ ಮೊಹಮ್ಮದ್ ಕುಂಜದ್ ಬೈಲಿಗೆ ಮನದಾಳದ ಶ್ರದ್ಧಾಂಜಲಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕುಂಜದ್ ಬೈಲ್ ನನಗೆ ತುಂಬ ಆತ್ಮೀಯರಾಗಿದ್ದರು. ಎಷ್ಟೋ ಸಲ ನನಗೆ ಫೋನ್ ಮಾಡ್ತಾಯಿದ್ರು. 10 ದಿನದ ಹಿಂದೆ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಕೇಳಿದರು, ನೀನು ಎಲ್ಲಿದ್ದೀಯಾ ಅಂತ, ಎಲ್ಲಿ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ, ನಾನು ಸ್ವಲ್ಪ ದೂರ ಇದ್ದೇನೆ ಅಂತ. ಅವ್ರು ಹೇಳಿದರು, ಇದು ರಾಜಕೀಯದಲ್ಲಿ ಯಾವಾಗಲೂ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗ್ತಾರೆ, ಸೊ ಹಿಂದೆ ನಿಲ್ಲಬೇಡ ಅಂತ ಹೇಳಿದರು. ಬಟ್ ಬೇಜಾರಾಗಿದೆ ಅಂದರೆ ಇವತ್ತು ಮೊಹಮ್ಮದ್ ಕುಂಜದ್ ಬೈಲ್ ಪರ್ಮನೆಂಟಾಗಿ ಔಟ್ ಆಫ್ ಮೈಂಡ್ ಆಗಿದ್ದಾರೆ, ಔಟ್ ಆಫ್ ಸೈಟ್ ಆಗಿದ್ದಾರೆ. ತುಂಬ ಸಲ ಕಾಂಟ್ರವರ್ಸೀಸ್ ಆಗುವಾಗ, ರಾಜಕೀಯವಾಗಿ ಏನಾದರೂ ತೊಂದರೆಗಳಾದಾಗ ಮೊಹಮ್ಮದ್ ಕುಂಜದ್ ಬೈಲ್ ನನಗೆ ಫೋನ್ ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ರಾಜಕೀಯದಲ್ಲಿ ಇದೆಲ್ಲ ಇರಬೇಕು, ಇದ್ದರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ. ಖಂಡಿತವಾಗಿ ಮೊಹಮ್ಮದ್ ಕುಂಜದ್ ಬೈಲ್ ಅಂತ ವ್ಯಕ್ತಿ ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಬರಲಿಕ್ಕಿಲ್ಲ. ಯಾಕೆಂದರೆ ನಾವು ಇಷ್ಟು ಜನ ಇಷ್ಟು ಹೊತ್ತಿಲ್ಲಿ ಕೂತ್ಕೊಂಡಿದ್ದೇವೆ ಅಂತಾದರೆ ನಮಗೆ ಅವರಿಗೆ ಏನೋ ಒಂದು ಆತ್ಮೀಯತೆ ಇದ್ದಕ್ಕೆ ಕೂತ್ಕೊಂಡಿದ್ದೇವೆ. ನಾನು ಯಾವಾಗಲೂ ಅವ್ರಿಗೆ ಅವ್ರದ್ದು ಇಲ್ಲಿ ಮುಖದಲ್ಲಿ ಒಂದು ಗೆಡ್ಡೆ ಇತ್ತು. ನಾನು ತಮಾಷೆ ಮಾಡ್ತಾಯಿದ್ದೆ, ಗೋಳಿ ಬಜ್ಜೆ ಉಂಡೆ ಚಿಕನ್ ಫ್ರೈ ಉಂಡೆ ಅಂತ ಕೇಳ್ತಾ ಇದ್ದೆ. ಆಗ ಅವ್ರು ಹೇಳ್ತಾಯಿದ್ರು ಉರುವನ್ನಾಗ ಅಗ್ಗ್ಯಾರ ಬೋರ್ಡ್ ಹಾಕೊಂಡು ಅಂತ ಹೇಳ್ತಾಯಿದ್ರು. ಮತ್ತು ನಾನು ಹೇಳ್ತಾ ಇದ್ದೆ, ನೀವು ಆಪ್ರೇಷನ್ ಮಾಡಿ ಯಾಕೆ ಹಾಗೆ ಇರ್ತೀರಿ, ಮತ್ತು ಅದು ಬೇರೆ ಎಂಥದ್ದು ಸೇರ್ತದೆ ಅಂತ ಹೇಳಿ. ಆಗ ಅವ್ರು ಹೇಳ್ತಾಯಿದ್ರು, ಅವಳು ಆಲ್ರೆಡಿ ರೆಕಾರ್ಡ್ ಆಗ್ತಂಡು ಅವೇನು ಏರೆಗ್ಲ ಚೇಂಜ್ ಮಾಡ್ತಾರೆ ಆಪುಜಿ ಪಕ್ಕಡೆ ತಿಗ್ಗುತ್ತದೆ ಬೇನೆ ತಿಂದು ಸಯ್ಯರೆಜ್ಜಿಂದು. ಅವರವರ ಜೀವನವನ್ನು ತುಂಬ ಅರ್ಥಪೂರ್ಣವಾಗಿ ಬದುಕಿದರು. ಸಾವನ್ನು ಅವ್ರಿಗೆ ಯಾವ ರೀತಿ ಬೇಕಿತ್ತು ಅದೇ ರೀತಿ ಪಡ್ಕೊಂಡ್ರು. ನಿಜವಾಗಿ ಮೊಹಮ್ಮದ್ ಕುಂಜದ್ ಬೈಲ್ ದೊಡ್ಡ ಪುಣ್ಯವಂತರು. ಮೊಹಮ್ಮದ್ ಕುಂಜದ್ ಬೈಲ್ ನಮ್ಮದು ಮೇಯರ್ ಎಲೆಕ್ಷನ್ ಆಗುವಾಗ ಸಹ ತುಂಬಾ ಸ್ಟ್ರಾಟಜೀಸ್ ಮಾಡಿದರು, ಸಪೋರ್ಟ್ ಮಾಡಿದರು. ಅದೆಲ್ಲ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ನನ್ನ ಜೀವನ ಪರ್ಯಂತ ನಾನು ಚಿರಋಣಿಯಾಗಿರ್ತೇನೆ. ಮನಸ್ಸಲ್ಲಿ ಯಾವಾಗಲೂ ಒಂದು ಕೊರಗಿರ್ತದೆ. ಲಾಸ್ಟಿಗೆ ಆಗುವಾಗ ನನಗೆ ಒಂದು ಅವರ ಮುಖ ನೋಡಲಿಕ್ಕೆ ಸಿಕ್ಕಲಿಲ್ಲ ಅಂತ. ದೇವರು ಅವರಿಗೆ ಪೀಸ್ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ.